ರಾಜ್ಯದಲ್ಲಿ ಮತ್ತೆ ಮುಂಗಾರು ಚುರುಕನ್ನ ಪಡೆದುಕೊಳ್ತಾ ಇದೆ. ಇವತ್ತು ಮತ್ತೆ ನಾಳೆ ವ್ಯಾಪಕ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇವತ್ತು ಮತ್ತೆ ನಾಳೆ ವ್ಯಾಪಕ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಉತ್ತಮ ಮಳೆಯಾಗುವಂತಹ ನಿರೀಕ್ಷೆಗಳು ಕೂಡ ದಟ್ಟವಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮಳೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಈ ಬೆಳಗಾವಿ, ಧಾರವಾಡ, ಹಾವೇರಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗತ್ತೆ ಅಂತ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರು, ಮೈಸೂರು ಭಾಗದಲ್ಲೂ ಕೂಡ ಮಳೆ ಆಗತ್ತೆ ಅಂತ ಹೇಳಿ ಮಳೆಯ ಮುನ್ಸೂಚನೆಯನ್ನ ಕೂಡ ಕೊಡಲಾಗಿದೆ. ಕರಾವಳಿ ಮೀನುಗಾರರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾರು ಕೂಡ ಮೀನನ್ನ ಹಿಡಿಯೋದಕ್ಕೆ ಸಮುದ್ರಕ್ಕೆ ಇಳಿಯಬಾರದು ಅಂತ ಹೇಳಿ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಅದರಂತೆ ಉತ್ತಮವಾಗಿ ಮಳೆಯಾಗುವಂತಹ ನಿರೀಕ್ಷೆಗಳು ಕೂಡ ಒಂದ್ ಕಡೆ ದಟ್ಟವಾಗಿದೆ. ಕೆಲವೊಂದು ಭಾಗದಲ್ಲಿ ಮಳೆಯೇ ಇಲ್ಲ, ಕಲಬುರಗಿ ಭಾಗದಲ್ಲಂತೂ ಕೂಡ ಮಳೆಯೇ ಇಲ್ಲ. ಸೊ ಹಾಗಾಗಿ ಮಳೆರಾಯ ಕೃಪೆ ತೋರ್ತಾನೆ ಅಂತ ಹೇಳಿ ಕಾದು ಕೂತ್ಕೊಂಡಿದ್ದಾರೆ ರೈತರು. ಆಕಾಶದ ಕಡೆ ಮುಖ ಮಾಡ್ಕೊಂಡು ಕಾದು ಕೂತಿದ್ದಾರೆ. ಕೆಲವೊಂದಿಷ್ಟು ಭಾಗದಲ್ಲಿ ಬೇಡ ಅಂತರೂ ಕೂಡ ಅತಿ ಹೆಚ್ಚು ಮಳೆಯಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕಾವೇರಿ ಕೊಳ್ಳದ ಭಾಗದಲ್ಲಿ ಮಳೆ ಉತ್ತಮವಾಗಿ ಮಳೆ ಆಗಬೇಕಾಗಿದೆ. ಅಲ್ಲೂ ಕೂಡ ಮಳೆ ಆಗುವಂತಹ ನಿರೀಕ್ಷೆಗಳು ಕೂಡ ದಟ್ಟವಾಗಿದೆ. ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಅಂತ ಹೇಳ್ತಾ ಇದ್ದಾರೆ ಹವಾಮಾನ ಇಲಾಖೆಯವರು. ಸೊ ಬೆಂಗಳೂರಿನಲ್ಲೂ ಕೂಡ ಮಳೆ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ. ನಿನ್ನೆ ಕೂಡ ಸಾಕಷ್ಟು ಮಳೆಯಾಗಿದೆ ಬೆಂಗಳೂರಿನಲ್ಲಿ. ಸಣ್ಣ ಪುಟ್ಟ ಮಳೆಯಿಂದಾಗಿ ಬೆಂಗಳೂರಿನ ಅವ್ಯವಸ್ಥೆ ಯಾವ ರೀತಿಯಾಗಿ ತಿರುಗತ್ತೆ ಅನ್ನೋದನ್ನ ಗಮನಿಸಿದ್ದೇವೆ. ಇವತ್ತು ಮತ್ತೆ ನಾಳೆ ಅತಿ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಈ ಬೆಳಗಾವಿ, ಧಾರವಾಡ, ಹಾವೇರಿ ಭಾಗಗಳಲ್ಲಿ ಉತ್ತಮವಾಗಿ ಮಳೆ ಆಗತ್ತೆ ಅಂತ ಹೇಳಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ರೈತರು. ಬೆಳೆ ಕಟಾವಿಗೆ ಬರುವುದಕ್ಕೂ ಮುನ್ನವೇ ಉತ್ತಮವಾಗಿ ಮಳೆ ಆಗಬೇಕು. ಈಗಾಗಲೇ ಬಿತ್ತನೆ ಕೂಡ ಮಾಡಿದ್ದಾರೆ ಕೆಲವರು. ಆ ಬಿತ್ತನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಉತ್ತಮದ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಈ ಬಾರಿ ಮಳೆ ಏನಾದರೂ ಕೈ ಕೊಟ್ಟರೆ ಸಾಕಷ್ಟು ಅವಾಂತರಗಳಾಗುವ ಸಾಧ್ಯತೆ ಇರುತ್ತೆ. ಬೆಲೆ ಏರಿಕೆಗಳು ಕೂಡ ಆಗಬಹುದು. ರೈತರ ಬದುಕು ಮೂರಾಬಟ್ಟೆಯಾಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಉತ್ತಮವಾಗಿ ಮಳೆಯಾಗುವಂತಹ ನಿರೀಕ್ಷೆಯಲ್ಲಿ ರೈತರು ಕೂಡ ಇದ್ದಾರೆ. ಇಡೀ ರಾಜ್ಯದ ಜನತೆ ಈ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾಗಿ ಮಳೆ ಆಗಲಿ ಅಂತ ಹೇಳಿ ದೇವರ ಬಳಿಯೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ.